ನಮಸ್ತೆ ಎಲ್ರಿಗೂ. ಆಜ್ಞಾಪೈ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರ ಮನೇಲೂ ಒಂದು ಸಮಸ್ಯೆ ಇದೆ. ಕೂದಲು ಉದುರೋದು, ಕೂದಲು ಒಣಗೋದು, ಸಾಫ್ಟ್ನೆಸ್ ಕಳ್ಕೊಳ್ಳೋದು, ಈ ತರ ಎಲ್ಲ ಮನೇಲಿ ಸಾಧಾರಣವಾಗಿ ಎಲ್ಲರ ಮನೇಲೂ ಈ ಪ್ರಾಬ್ಲಮ್ ಇದ್ದೇ ಇದೆ. ಫ್ರೆಂಡ್ಸ್, ನಮ್ಮ ಮನೇಲೂ ಇತ್ತು. ನಾನು ಈಗ ನೈಸರ್ಗಿಕವಾಗಿ ನ್ಯಾಚುರಲ್ ನಮ್ಮನೆ ಆ ಕಡೆ ಈ ಕಡೆ ಸಿಗುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ಹೇರ್ ಆಯಿಲ್ ಅನ್ನು ಮಾಡೋದಂತ ನಿಮ್ಮ ಮುಂದೆ ಹೇಳ್ತೇನೆ. ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವ ಪದಾರ್ಥನೂ ಎಲ್ಲೆಲ್ಲೂ ಹುಡುಕಾಡೋದು ಬೇಡ, ನಮ್ಮನೆ ಆಚೆ ಈಚೆನೇ ಇರ್ತದೆ. ಸೊ ಸ್ವಲ್ಪ ನೋಡಿದ್ರೆ ಸಾಕು. ನಮ್ಮನೆ ಅಂಗಳದಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ಇಟ್ಕೊಂಡು ಹೇಗೆ ನ್ಯಾಚುರಲ್ ಆಗಿ ಹೇರ್ ಆಯಿಲ್ ಮಾಡೋದಂತ ನಿಮ್ಗೆ ತೋರಿಸ್ತೇನೆ. ಬನ್ನಿ ನೋಡೋಣ. ನಾನು ಹೇರ್ ಆಯಿಲ್ ರೆಡಿ ಮಾಡಲಿಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡೆ. ಅದಕ್ಕೆ ಒಂದು 100 ಗ್ರಾಮಿನಷ್ಟು ಶುದ್ಧವಾದ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಶುದ್ಧವಾದ ಅಂದರೆ ಮಿಲ್ಲಿಂದ ಮಾಡಿಸ್ಕೊಂಡು ತಂದಿದ್ದಷ್ಟೇ, ಅಷ್ಟು ಶುದ್ಧವಾದ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೇನೆ. ಈ ತೆಂಗಿನ ಎಣ್ಣೆ ಅನೇಕ ಪೋಷಕಾಂಶಗಳು ಹೊಂದಿದೆ. ಬಹಳಷ್ಟು ವರ್ಷಗಳಿಂದ ಇದನ್ನೇ ಬಳಸ್ಕೊಳ್ತಾರೆ. ಕೂದಲು ಬೇರನ್ನು ಬಲಪಡಿಸ್ತದೆ, ಕೂದಲಿನ ಆರೋಗ್ಯ ಕಾಪಾಡ್ತದೆ. ತುಂಬ ಬೆನಿಫಿಟ್ ಇದೆ ತೆಂಗಿನ ಎಣ್ಣೆಯಿಂದ. ಈಗ ನಾನು ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ. ಈ ಕರಿಬೇವು ಕೂಡ ತುಂಬ ಒಳ್ಳೆಯದು. ಇದು ABCE ವಿಟಮಿನ್ ಹೊಂದಿದೆ ಮತ್ತು ಕಬ್ಬಿಣ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ. ಈಗ ನಾನು ಗರಿಕೆ ಹುಲ್ಲನ್ನು ಹಾಕ್ತಾ ಇದ್ದೇನೆ. ಗರಿಕೆ ಹುಲ್ಲನ್ನು ಬೇರು ಸಮೇತ ಕಿತ್ತು ಅದನ್ನು ತೊಳೆದು ಒಣಗಿಸಿ ಹಾಕ್ತಾ ಇದ್ದೇನೆ. ಇದು ತಲೆ ತಂಪಾಗಿರಿಸ್ತದೆ. ದಾಸವಾಳ ಹೂವನ್ನು ಹಾಕ್ತಾ ಇದ್ದೇನೆ. ಬಿಳಿ ದಾಸವಾಳ ಇದ್ದರೆ ತುಂಬ ಒಳ್ಳೆಯದು. 2 ಹೂವು ಹಾಕ್ತಾ ಇದ್ದೇನೆ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆಯಲ್ಲ, ಸೊ ಹಾಗಾಗಿ 2 ದಾಸವಾಳದ ಎಲೆಗಳನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಕೂದಲನ್ನು ಮೃದುವಾಗಿಸ್ತದೆ. ಸಿಲ್ಕಿ ಹೇರಿಗೆ ದಾಸವಾಳದ ಹೂವು ತುಂಬ ಒಳ್ಳೆಯದು. ಈಗ ಇದು ಮದರಂಗಿ ಸೊಪ್ಪು ಅಂತಾರಲ್ಲ, ಮೆಹಂದಿ ಸೊಪ್ಪು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಗ್ರೇ ಹೇರ್ ಅವರಿಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಗ್ರೇ ಹೇರ್ ಇದ್ದವರು ಇದನ್ನ ಆ್ಯಡ್ ಮಾಡ್ಕೊಂಡು ಹಚ್ಕೋಬಹುದು. ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೇನೆ, ಕುದಿಸ್ತಾ ಇದ್ದೇನೆ ಇದನ್ನ ಎಣ್ಣೆನ. ಈ ತೆಂಗಿನ ಎಣ್ಣೆ ಅಂತೂ ತುಂಬ ಒಳ್ಳೆಯದು, ಚರ್ಮಕ್ಕೆ, ತಲೆ ಚರ್ಮಕ್ಕೆ ಎಲ್ಲ ಒಳ್ಳೆಯದು. ಮೆಂತ್ಯಕಾಳು ಕೂಡ ಹಾಕ್ತಾ ಇದ್ದೇನೆ. ಮೆಂತ್ಯಕಾಳು ಕೂಡ ಇದು ತಲೆ ತಂಪಾಗಿರಿಸಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನೆಲ್ಲ ಹಾಕಿ ಸಣ್ಣ ಉರಿಲಿ ಕುದಿಸಿ ಇಡ್ತೇನೆ. ನೋಡಿ, ಚೆನ್ನಾಗಿ ಕುದಿಬೇಕು. ಕೊತ್ತಂಬರಿ ಕಾಳು ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಕಾಳು ಕೂಡ ತುಂಬ ಫ್ಲೇವರ್ ಬರುತ್ತೆ. ಲವಂಗ, ಇದೆರಡು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಪರಿಮಳ ಆಗಿರ್ತದೆ ಹೇರ್ ಆಯಿಲ್. ನಾವು ಹೇರ್ ಆಯಿಲ್ನ ಮಾರ್ಕೆಟಿಂದ ಎಲ್ಲ ತಂದು ಯೂಸ್ ಮಾಡಬೇಕಂತೇನಿಲ್ಲ. ಹೇರ್ ಆಯಿಲ್ನ ಮನೇಲೇ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮನೇಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಈ ಈರುಳ್ಳಿ ತಲೆ ಚರ್ಮನ ಕ್ಲೀನಾಗಿಟ್ಟಿರುತ್ತೆ. ಈರುಳ್ಳಿಲಿ ಸಲ್ಫರ್ ಇರುತ್ತೆ. ಈ ಸಲ್ಫರ್ ಮತ್ತು ನೈಸರ್ಗಿಕ ಪೋಷಕಾಂಶ ಕೂದಲ ಬೇರುಗಳಿಗೆ ಬಲಪಡಿಸ್ತದೆ, ಪೋಷಣೆ ನೀಡ್ತದೆ ಮತ್ತು ಸ್ಟ್ರಾಂಗಾಗಿ ಹೇರ್ ಗ್ರೋ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಕುದಿಸ್ತಾ ಇದ್ದೇನೆ ಒಂದು ಸಣ್ಣ ಉರಿಯಲ್ಲಿ. ಫ್ರೆಂಡ್ಸ್, ನಾವು ಯಾವುದೇ ಆಗಲಿ ನ್ಯಾಚುರಲ್ ಆಗಿ ಮಾಡಿಕೊಂಡು ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ ಸಿಗುತ್ತೆ. ಹೊರಗಡೆ ತರೋದ್ರಿಂದ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಸೊ ನಾನು ಈ ಎಣ್ಣೆನ ಒಂದು 3 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ಬೆನಿಫಿಟ್ಟು ಸಿಕ್ಕಿದೆ, ತುಂಬ ಹೆಲ್ಪ್ ಆಗಿದೆ ಹೇರ್ ಗ್ರೋ ಆಗಲಿಕ್ಕೆಲ್ಲ. ಸೊ ಎಲ್ರಿಗೂ ನನ್ನ ಥರನೇ ಬೆನಿಫಿಟ್ ಸಿಗುತ್ತೆ ಅಂತ 100% ಹೇಳಲಿಕ್ಕಾಗೋದಿಲ್ಲ. 100% ಹೇಳಲಿಕ್ಕೆ ನಾವು ಡಾಕ್ಟ್ರ್ ಏನಲ್ಲ. ಸೊ ಯೂಸ್ ಮಾಡ್ಕೊಳ್ಬೋದು. ಈಗ ಸೋಸ್ಕೊಂಡೆ. ಒಂದು 20 ನಿಮಿಷ ಆದ ನಂತರ ಎಣ್ಣೆ ತಣ್ಣಗಾಯಿತು. ಈಗ ಸೋಸ್ಕೊಳ್ತಾ ಇದ್ದೇನೆ. ಈ ಸೋಸ್ಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಸ್ಟೀಲ್ ಜಾರಲ್ಲಿ ಕೂಡ ಹಾಕೋಬಹುದು. ಎಲ್ರಿಗೂ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಬ್ಬೊಬ್ಬರ ಸ್ಕಿನ್ ಒಂದೊಂದು ಥರ ಇರುತ್ತೆ. ಹಾಗಾಗಿ ಒಂದು ಕೈಯಿಗೆ ಒಂದು ಸ್ವಲ್ಪ ಹಚ್ಕೊಂಡು ನೋಡ್ಕೊಳ್ಬೇಕು. ನಿಮಗೆ ಸೂಟ್ ಆಗೋದಿದ್ದರೆ ಆಮೇಲೆ ತಲೆಗೆ ಹಚ್ಕೊಂಡು, ವಾರಕ್ಕೆ 3 ದಿನ ತಲೆಗೆ ಹಚ್ಕೊಂಡು ತಲೆ ಸ್ನಾನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.